ನಮಸ್ಕಾರ ವೀಕ್ಷಕರೇ, ಮಡಿಲು ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ಸಬ್ಬಕ್ಕಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡುವ. 1 ಬೌಲ್ ಸಬ್ಬಕ್ಕಿ. ಇದು ಹೆಲ್ದಿ ಫುಡ್, ತುಂಬ ಈಸಿಯಾಗಿ ಬೇಗ ಮಾಡುವಂಥ ಒಂದು ರೆಸಿಪಿ. ಬೆಳಗಿನ ನಾಷ್ಟಕ್ಕೆ ಮಾಡ್ಕೊಳ್ಬೋದು. ಅದನ್ನು 2 ಸಲ ತೊಳೆದು ಒಂದು ದೊಡ್ಡ ಬೌಲಲ್ಲಿ ಹಾಕಿ ಅದು ಮುಳುಗುವಷ್ಟು ನೀರು ಹಾಕ್ತಾಯಿದ್ದೆ. ಈಗ ನಾನು ಮುಳುಗುವಷ್ಟು ನೀರು ಹಾಕ್ಕೊಂಡು ಅದನ್ನು 2 ಅವರ್ ಸೈಡಲ್ಲಿ ಎತ್ತಿಡ್ತೇನೆ. ನೋಡಿ, ಇಷ್ಟು ನೀರು ಹಾಕಿದರೆ ಸಾಕು, ಮುಳುಗುವಷ್ಟೇ ನೀರು ಹಾಕಿದರೆ ಸಾಕದು. 2 ಗಂಟೆ ಹೊತ್ತು ಸೈಡಲ್ಲಿ ಇಟ್ಟರೆ ಆಯಿತು. ಅದು ತುಂಬ ಚೆನ್ನಾಗಿ ಅದೆಲ್ಲ ನೆಂದು ನೀರಿನ ಅಂಶ ಎಲ್ಲ ಹೀರ್ಕೊಂಡು ಅದು ತುಂಬ ಅರಳುತ್ತೆ ಅದು ಸಬ್ಬಕ್ಕಿ. ಈಗ ಒಂದು ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೆ, 2 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು. ನಿಮ್ಮ ಖಾರ ಜಾಸ್ತಿ ಬೇಕನ್ನಿಸ್ರೆ ಇನ್ನೊಂದು ಸ್ವಲ್ಪ 1-2 ಹಸಿಮೆಣಸಿನ್ಕಾಯಿ ಜಾಸ್ತಿನೇ ಹಾಕ್ಕೊಳ್ಳಿ. ಅದು ಸ್ವಲ್ಪ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿಟ್ಕೊಂಡಿದ್ದೆ. ಈಗ ನೋಡಿ, 2 ಗಂಟೆ ಹೊತ್ತಾಗಿದೆ. 2 ಗಂಟೆ ಹೊತ್ತಾದಮೇಲೆ ಹೇಗಾಗಿದೆ ಅಂದರೆ ಸಬ್ಬಕ್ಕಿ ತುಂಬ ಚೆನ್ನಾಗಿ ಅದೆಲ್ಲ ನೀರೆಲ್ಲ ಹೀರ್ಕೊಂಡು ಅರಳಿದೆ. ನೋಡಿ ಎಷ್ಟು ಸಾಫ್ಟಾಗಿದೆ. ಹೀಗೆ ಆಗಬೇಕದು. 2 ಗಂಟೆ ಹೊತ್ತು ಅದನ್ನು ನೀರಲ್ಲಿ ನೆನೆದ್ರೆ ಸಾಕದು. ಈಗ ಒಂದು ಬಾಣಲೆ ಇಟ್ಕೊಂಡು ಶೇಂಗಾನ ಹುರ್ಕೊಳ್ತೀನಿ. ನಾನು ಕಡಲೆ ಬೀಜ ತೊಗೊಂಡಿದ್ದೆ ಅಲ್ಲ, ಆ ಕಡಲೆ ಬೀಜನ ಅರ್ಧ ಕಡಲೆ ಬೀಜನ ಹುರ್ಕೊಳ್ತೀನಿ. ನನಗಷ್ಟು ಸಬ್ಬಕ್ಕಿಗೆ ಎಷ್ಟು ಬೇಕಷ್ಟು ಹುರ್ಕೊಂಡು ಅದನ್ನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಅದರ ಸಪ್ಪೆಲ್ಲ ಹೋಗುವಷ್ಟು ಹುರ್ಕೊಳ್ಬೇಕು. ನೀವು ಒಂದು ಸಲ ಮಾಡಿ ನೋಡಿ, ಮತ್ತೆ ಮಾಡಿಕೊಂಡು ಇದನ್ನು ತಿಂತೀರ. ನೋಡಿ, ಹುರಿದು ಸಪ್ಪೆಲ್ಲ ತೆಗೆದು ಒಂದು ಮಿಕ್ಸಿ ಬೌಲಿಗೆ ಹಾಕಿದ್ದೆ. ಅದನ್ನು ತುಂಬ ನುಣ್ಣಗೇನು ಪುಡಿ ಮಾಡೋದು ಬೇಡ, ತರಿಯಾಗಿ ಪುಡಿ ಮಾಡಿದ್ರೆ ಸಾಕು. ಇಷ್ಟು ಪುಡಿ ಆದರೆ ಆಯ್ತು. ತುಂಬ ಪೌಡ್ರೇನು ಆಗೋದು ಬೇಡ, ಇಷ್ಟು ತರಿ ಆಗಬೇಕದು, ಬಾಯಿಗೆ ಸಿಗಬೇಕದು. ಈಗ ಒಂದು ದೊಡ್ಡ ಬಾಣಲೆ ತೊಗೊಂಡಿದ್ದೆ, ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕ್ತಾಯಿದ್ದೆ ನಾನು. 2 ಟೇಬಲ್ ಸ್ಪೂನ್ ಹಾಕಿದ್ದೆ. ಅದಕ್ಕೊಂದು ಸ್ವಲ್ಪ ಸಾಸಿವೆ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಸಾಸಿವೆ ಹಾಕ್ಕೊಂಡು ಉದ್ದಿನಬೇಳೆ ಹಾಕ್ಕೊಳ್ತಾಯಿದ್ದೆ. ಉದ್ದಿನಬೇಳೆ ಇನ್ನೊಂದು ಸ್ವಲ್ಪ ಕಡಲೆ ಬೀಜ ಹಾಕ್ತಾಯಿದ್ದೆ. ಅದೊಂದು ಸ್ವಲ್ಪ ಹುರಿದು ಪುಡಿ ಮಾಡಿ ಇಟ್ಟಿದ್ದೆ. ಈಗ ಒಂದು ಸ್ವಲ್ಪ ಒಗ್ಗರಣೆಗೆ ಕಡಲೆ ಬೀಜ ಹಾಕ್ತಾಯಿದ್ದೆ. ಕಡಲೆ ಬೀಜ, ಉದ್ದಿನಬೇಳೆ ಎಲ್ಲನೂ ಚೆನ್ನಾಗಿ ರೋಸ್ಟ್ ಮಾಡಬೇಕು. ರೋಸ್ಟ್ ಆಗೋ ತನಕ ಒಗ್ಗರಣೆ ತಯಾರು ಮಾಡ್ಕೊಳ್ಬೇಕು. ಹೀಗೆ ಮಾಡಿಕೊಂಡು ಅದನ್ನ ಒಂದು ಸ್ವಲ್ಪ ಈಗ ಕರಿಬೇವು ಹಾಕ್ಕೊಳ್ತಾಯಿದ್ದೆ. ವೀಕ್ಷಕರೇ, ಕರಿಬೇವು ಹಾಕ್ತಾಯಿದ್ದೆ. ಕಟ್ ಮಾಡಿಟ್ಟಂಥ ಹಸಿಮೆಣಸಿನ್ಕಾಯಿನ ಹಾಕಿದ್ದೆ. ಈಗ ಚೆನ್ನಾಗಿ ಎಲ್ಲ ಒಗ್ಗರಣೆ ರೋಸ್ಟ್ ಆಗ್ತಾಯಿದೆ. ಈಗ ನಾನು ನೆಂದಿರುವಂಥ ಸಬ್ಬಕ್ಕಿಯನ್ನು ಹಾಕ್ತಾಯಿದ್ದೆ ಅದರೊಳಗೆ. ನೋಡಿ, ಸಬ್ಬಕ್ಕಿ ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊಳ್ತಾ ಇರಬೇಕು. ಒಂದು ಸ್ವಲ್ಪ ಉಪ್ಪು, ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು. ಆ ಪುಡಿ ಮಾಡಿಟ್ಟಂಥ ಕಡಲೆ ಬೀಜದ ಪುಡಿಯನ್ನು ಹಾಕ್ತಾಯಿದ್ದೆ. ಎಲ್ಲ ಹಾಕಿ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಈಗ ಆಗಬೇಕದು, ಚೆನ್ನಾಗಿ ಬಂದಿದೆ. ಅದು ಚೆನ್ನಾಗೆಲ್ಲ ಬೇಯಬೇಕದು. ಈಗ ಒಂದು ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೆ. ನಿಮಗೆ ಸಕ್ಕರೆ ಬೇಡ ಅಂದರೆ ಬಿಡ್ಬೋದು. ನಾನು ಸ್ವಲ್ಪನೇ ಹಾಕಿದ್ದೆ. ಹಾಕಿ ಒಂದು 2-3 ನಿಮಿಷ ಅದನ್ನು ಮುಚ್ಚಿ ಬೇಯಿಸ್ಬೇಕು. ಸಬ್ಬಕ್ಕಿ ಚೆನ್ನಾಗಿ ಬೇಯಬೇಕದು. 2-3 ನಿಮಿಷ ಬೇಯಿಸಿದ್ರೆ ಸಾಕು. ನೋಡಿ, ಈಗ ನೋಡ್ತಾಯಿದ್ದೆ. ನೋಡಿ, ಚೆನ್ನಾಗಿ ಬೆಂದ ಸಬ್ಬಕ್ಕಿ ಎಲ್ಲ ಅರಳಿದೆ. ಎಷ್ಟು ದೊಡ್ಡಕ್ಕಾಗಿದೆ ನೋಡಿ, ಸಾಫ್ಟಾಗಿದೆ. ಹೀಗೆ ನನ್ನ ಹೊಸ ರೆಸಿಪಿಯನ್ನು ನೋಡಲು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ. ಇದು ನಿಮ್ಮ ಬೆಳಗಿನ ನಾಷ್ಟಕ್ಕೂ ಉಪಯೋಗಿಸ್ಬೋದು, ಸಂಜೆ ಸ್ನ್ಯಾಕ್ಸ್ ಆಗಿಯೂ ಉಪಯೋಗಿಸ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಹೀಗೆ ಮಾಡಿಕೊಂಡು ನೀವು ಉಪಯೋಗಿಸ್ಕೊಳ್ಳಿ, ತಿಂದ್ಕೊಳ್ಳಿ. ತುಂಬ ಚೆನ್ನಾಗಿರುವಂಥ ಸಬ್ಬಕ್ಕಿ ಉಪ್ಪಿಟ್ಟು ನೋಡಿ, ಸಾಫ್ಟಾಗಿ ಆ ಶೇಂಗಾ ಬೀಜ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತದೆ. ನೋಡಿ, ಸೂಪರಾಗಿದೆ. ಹೀಗೆ ನೀವು ಮಾಡ್ಕೊಂಡು ತಿನ್ನಿ.
ನನ್ನ ಹೊಸ ಹೊಸ ರೆಸಿಪಿಯನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೀಕ್ಷಕರೇ.